ಡಿವಿಷನಲ್ ಫುಡ್ ಲ್ಯಾಬ್ನಲ್ಲಿ ಸ್ಯಾಂಪಲ್ ಚೇಂಜ್ ಆಯ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆ. ಬೆಳಗಾವಿಯ ಲ್ಯಾಬ್ನಲ್ಲೇ ನಡೀತಾ ದೊಡ್ಡ ಅಕ್ರಮ. ಸ್ಯಾಂಪಲ್ ಚೇಂಜ್ ಆಗಿರೋ ಬಗ್ಗೆ ಅನುಮಾನ ಇದೆ. ಫುಡ್ ಆಫೀಸರ್ ನಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಧಿಕಾರಿ ರಾಜೇಂದ್ರ ಗಡಾದ ನಡೆಯ ಬಗ್ಗೆ ಈಗ ಡೌಟ್ ಬರ್ತಾ ಇದೆ. ಸ್ಯಾಂಪಲ್ ಚೇಂಜ್ ಆಗಿರೋ ಬಗ್ಗೆ ಅನುಮಾನ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಹಸ್ಯ ಕಾರ್ಯಾಚರಣೆ ಇದೆ. ಈ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಕಲರ್ ಮಿಕ್ಸಿಂಗ್ ನಡೀತಾ ಇತ್ತು ಅಡಿಕೆಗೆ ಅನ್ನೋದನ್ನ ದೃಶ್ಯ ಸಮೇತ ಮುಂದಿಟ್ಟಿದ್ರು. ದಿಢೀರಂತ ಅಧಿಕಾರಿಗಳು ದಂಧೆ ನಡೀತಾ ಇದ್ದ ಜಾಗಕ್ಕೆ ಭೇಟಿ ನೀಡ್ತಾರೆ, ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಈಗ ನೋಡಿದ್ರೆ ಲ್ಯಾಬ್ನಲ್ಲಿ ಸ್ಯಾಂಪಲ್ಲೇ ಚೇಂಜ್ ಆಗಿದೆ ಅನ್ನೋ ಅನುಮಾನ ಬರ್ತಾ ಇದೆ. ಲ್ಯಾಬ್ನಲ್ಲೇ ದೊಡ್ಡ ಅಕ್ರಮ ನಡೀತಾ ಹಾಗಾದ್ರೆ ಸ್ಯಾಂಪಲ್ ಚೇಂಜ್ ಆಗಿರೋ ಬಗ್ಗೆ ಅನುಮಾನ ಬರ್ತಾ ಇದೆ. ಫುಡ್ ಆಫೀಸರ್ ನಡೆಯೇ ಅನುಮಾನ ಹುಟ್ಟಿಸ್ತಾ ಇದೆ. ಸ್ಟಿಂಗ್ ಯಾವ ತರ ನಡೆದಿತ್ತು? ರಹಸ್ಯ ಕಾರ್ಯಾಚರಣೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಹಸ್ಯ ಕಾರ್ಯಾಚರಣೆ ಮೇ 20ಕ್ಕೆ ವರದಿ ಪ್ರಸಾರ ಆಗಿತ್ತು. ಆ ದೃಶ್ಯವನ್ನ ಒಂದ್ಸಲ ನೋಡ್ತೀವಿ. ಈ ಗಡದಲ್ಲಿ ಎಷ್ಟು ಕೊಟ್ಟು ನೀವು ನಂಬೋದಿಲ್ರಿ ಸರ್, ನೀವು ನಂಬೋದು ಅಲ್ರಿ ಸರ್. ಒಟ್ಟು 10,000 ರೂಪಾಯಿ ಬಿಟ್ಟು ಏನು ಕೊಟ್ಟಿರಿ ಸರ್ ಅವ್ರು. ನೀವು ಆ ರೇಟ್ಗೆ ಬಂದಂಗೆ ನನಗೆ ವಿಚಿತ್ರ ಅನ್ಸಕೈತೆ. 10 ಲಕ್ಷ ರೂಪಾಯಿ ಅಂದ್ರೆ ಇದು 10 ಲಕ್ಷ ರೂಪಾಯಿ ಕೊಟ್ಟರು ಅಂತೆಲ್ಲ ಸುದ್ದಿ. ಅದು ಹೇಳ್ರಿ ಸರ್, ಯಾರ ಇದೇ ಟಿ ಎನ್ ಬಾಂಡ್ಗಿಯವ್ರ ಹೋಗಿ ಮಾತಾಡ್ಕೊಂಡು ಬಂದಾರ. ನಾವು ಹೋಗಿಲ್ಲ ಸರ್, ನಾವು ಹೋಗಿಲ್ಲ. ಸಂಘಟನೆ ಭೇಟಿ ಆಗೋನ್ ತೋರಿ ಸರ್, ಅದ್ರೊಳಗೆ ಏನೈತಿ? ಅಲ್ಲ, ಅವರು ಭೇಟಿ ಆಗೋನ್ ತೋರಿ. ಕೋನ್ ಸಂಘಟನೆ ಯಾರು ಸರ್? ಏನಂತಾರೆ ಸರ್ ಅವರು? ಬೆಟ್ಟ ಇವ್ರ ಕಡೆ ನಂಬರ್ ಐತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹಣದ ಆಮಿಷವನ್ನ ಒಡ್ಡತ್ತೆ ತಂಡ. 75,000ಕ್ಕೆ ಡೀಲ್ ಮುಗಿಸೋದಕ್ಕೆ ವ್ಯಕ್ತಿಯೊಬ್ಬ ಬಂದಿದ್ದ. ಖಾಸಗಿ ಹೋಟೆಲ್ಗೆ ಕರೆಸಿ ಹಣದ ಆಮಿಷವನ್ನ ಒಡ್ಡಿದ್ದ. 50,000ದಿಂದ 75,000ಕ್ಕೆ ವ್ಯಕ್ತಿ ಡೀಲ್ ಮಾಡಿದ್ರು. ಕಲರ್ ಮಿಕ್ಸಿಂಗ್ ದಂಧೆ ಮುಚ್ಚಿ ಹಾಕುವಂತೆ ಒತ್ತಡವನ್ನ ಹಾಕಲಾಯಿತು. ರಹಸ್ಯ ಕಾರ್ಯಾಚರಣೆಯಲ್ಲಿ ಇದು ಬಟಾ ಬಯಲಾಗಿದೆ. 50,000ದಿಂದ 75,000ಕ್ಕೆ ಡೀಲ್ ಮಾಡೋದಕ್ಕೆ ಬಂದಂತ ವ್ಯಕ್ತಿ ಆತ. ಕಲರ್ ಮಿಕ್ಸಿಂಗ್ ದಂಧೆ ಇದನ್ನ ಮುಚ್ಚಾಕೋದಕ್ಕೆ ಹಣದ ಆಮಿಷ ಒಡ್ಡಿತು. ಯಾರು ಕೊಡೋರು ಕೊಟ್ಟಿರ್ಬೇಕು. ಅವರು ನಾನು ಅವ್ರು ಹಣ ಕೊಟ್ಟಿಲ್ಲ ಅಂತ ಹೋಗೋದಿಲ್ಲ. ಅವ್ರ ಕೈಗಳು ಕಬಂಧ ಭಾವಗಳು ದೂರ ಅದಾವು ಏನ್ರಿ. ರಿಸಲ್ಟ್ ಹಿಂಗೆ ತಂದು ಕೊಡ್ತಾರ ಅಂತಂದ್ರು. ಮತ್ತು ಮುಂದೆ ಏನ್ರಿ ಕತೆ ಅಂತ ಹೇಳಿ ಸ್ಯಾಂಪಲ್ ಚೇಂಜ್ ಮಾಡಕ್ಕೂ ಬರುತ್ತಾ ಸರ್? ಯಾರಿಗೆ? ನಾನು ಅಲ್ಲ, ರಿಸಲ್ಟ್ ಕೊಡೋರು ಹೆಂಗಾರ ಕೊಟ್ಟರು. ನಾನು ಶಾಂಪಲ್ ಕಳಿಸಿರೋ ನನ್ನ ಶಾಂಪಲ್ ಅಲ್ಲಿ ಬರ್ಬೇಕಿಲ್ಲ ಅವ್ರ ಕಡೆ. ನಾ ಕಳಿಸಿರೋ ಶಾಂಪಲ್ ಅಲ್ಲಿ ಬರ್ಬೇಕಿಲ್ಲ. ಈಗ ನಾನು ನೀವು ಬಣ್ಣ ಸೇರಿದ್ದಂತ ನನಗೆ 100% ಇದ್ದು ನಾ ತೊಗೊಂಡು ಬಂದೀನಿ ಶಾಂಪಲ್. ಇಲ್ಲೇ ಬಣ್ಣ ಕಡಿಮೆ ಇದ್ದಿದ್ದು ಸಿಕ್ಕರೆ ಅಲ್ಲಿ ಬಣ್ಣ ಹೆಚ್ಚಿಗೆ ಇದ್ವಲ್ಲಿ ಅವ್ರು ಏನು ಮಾಡ್ಯಾರ, ಇಲ್ಲಿ ಅದು ಮಾಡಿದ್ದೇನೈತಲ್ಲ ಬಣ್ಣ ಹಾಕಿ ಮಾಡಿರೋ ಅಡಿಕೆಗಳನ್ನು ಇಲ್ಲಿಂದ ಶಿಫ್ಟ್ ಮಾಡ್ಯಾರ ಅವರು. ಈ ಗುಡಾವಣ್ಯಾಗ ನೀವು ಬಂದು ಹುಡುಕಿದ್ರು ಸಿಗ್ಲಾರ್ದಂಗೆ ಮಾಡ್ಯಾರ ಅವರು, ನಾವು ಬಂದು ಹುಡುಕಿದ್ರು ಸಿಗ್ಲಾರ್ದಂಗೆ ಮಾಡ್ಯಾರ. ಯಾಕಂದ್ರೆ ಅದಕ್ಕಿಂತ ಹಿಂದೆ ನೀವೆಲ್ಲ ಅವ್ರಿಗೆ ಹೇಳಿಬಿಟ್ಟಿರಿ, ಬಣ್ಣ ಇದ್ದಿದ್ದು ಯಾವುದು ಇಲ್ಲದ್ದು ಯಾವುದು ಏನಿದ್ದು ಎಲ್ಲ ಹೇಳಿರಿ ನೀವು. ಅದನ್ನು ನಾವು ಬರೋ ಹೊತ್ತಿಗೆ ಶಿಫ್ಟ್ ಮಾಡ್ಯಾರ ಅವರು. ಇಲ್ಲ ಅದು ಏನು ಶಿಫ್ಟ್ ಮಾಡ್ಯಾರ ಅಂತೇಳಿ ನಾನು ಪತ್ತೆ ಹಚ್ಚೋತಿದ್ದೆ. ಅದು ಮರುದಿವ್ಸ ಗೊತ್ತಾಯ್ತು ನನಗೆ. ಇಲ್ಲೇ ಅಲ್ಲಿ ಹೋಗಿ ಅಲ್ಲಿ ಶಾಂಪಲ್ ತೊಗೊಂಬಂದಿದ್ದೆ ನಾನು. ನನ್ನ ಕಡೆ ನಿಮಗೇನು ಇದು ಮಾಡಿ ಅಪ್ರೋಚ್ ಮಾಡಿ ಮತ್ತೇನು ಮಾಡಿ ಈಗ ಅಮೌಂಟ್ ನಿಮ್ಮ ಕಡೆ ಕಡೆ ಯಾರು ಹೇಳಿದ್ರಲ್ಲ ಅವ್ರ ರೇಟ್ ನಾ ಇಟ್ಕೊಂಡ್ರೆ ನಂದು ಯೋಗ್ಯತೆ ನಾನು ನಿಮ್ಮ ಬಗ್ಗೆ ಒಂದು ಗೌರವ ಇತ್ತು. ನಾ ಇನ್ನೊಂದು ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಭಾವನೆ ಮತ್ತು ಅದು ಅಂಥವ್ರ ಜೊತೆನೇ ಮಾತಾಡ್ಬೇಕಂತೀನಿ. ಎಲ್ಲರ ಜೊತೆ ಅಂತ ಮಾತಾಡ್ಬೇಕನ್ನಂಗಿಲ್ಲ. 50 ಕೊಟ್ಟು ನೀವು
ಲಾಸ್ಟ್ 50 ಕೊಟ್ರ ಅಂತ ಜಾಸ್ತಿ ಐತೆ. ಹಾಂ ಜಾಸ್ತಿ ಜಾಸ್ತಿ ಕೊಟ್ರ ನನಗೆ ಸುಳ್ಳು ಕಡಲ್ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.